ದಲಿತ ಮುಖಂಡರ ಬಂಧನ ಖಂಡನೀಯ. ಪೊಲೀಸ್ ಇಲಾಖೆ ಬೇಷರತ್ ಕ್ಷಮೆಯಾಚಿಸಲಿ. ಕೆಎಸ್ ಅರುಣ್ ಕುಮಾರ್ ಆಗ್ರಹ. ಚಿಂತಾಮಣಿ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿ ಅನಾವರಣ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ.ಸಿ. ಸುಧಾಕರ್ ಮತ್ತು ಜಿಲ್ಲಾಡಳಿತ ಅಡ್ಡಗಾಲು ಹಾಕುತ್ತಿದ್ದು, ಅದರ ವಿರುದ್ಧ ಹೋರಾಟ ನಡೆಸಿದ ದಲಿತ ಮುಖಂಡರನ್ನು ಬಂಧಿಸುವ ಮೂಲಕ ಜಿಲ್ಲಾಡಳಿತ ಅವಮಾನ ಮಾಡಿದೆ ಎಂದು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಎಸ್ ಅರುಣ್ ಕುಮಾರ್ ಆರೋಪಿಸಿದರು. ಅವರು ಶಿಡ್ಲಘಟ್ಟ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪುತ್ಥಳಿ ಅನಾವರಣ ಮಾಡಲು ಜಿಲ್ಲಾಡಳಿತ ಅನಗತ್ಯವಾಗಿ ಅಡ್ಡಗಾಲು ಹಾಕುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಕುಮ್ಮಕ್ಕಿನಿಂದ ಜಿಲ್ಲಾಡಳಿತ ಶಾಂತಿಯುತವಾಗಿ ಪಾದಯಾತ್ರೆ ಮಾಡುತ್ತಿದ್ದ ದಲಿತ ಮುಖಂಡರನ್ನು ಬಂಧಿಸಿ ಹೋರಾಟದ ಹಕ್ಕನ್ನು ಮೊಟಕುಗೊಳಿಸಲು ಹುನ್ನಾರ ನಡೆಸಿ ಅಪಮಾನ ಮಾಡಿದ್ದು, ಕೂಡಲೇ ಬೇಷರತ್ ಕ್ಷಮೆಯಾಚಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಚಿಂತಾಮಣಿ ತಾಲೂಕಿನಿಂದ ಬೆಂಗಳೂರು ವಿಧಾನಸೌಧ ಮುತ್ತಿಗೆ ಹಾಕಲು ಕಾಲ್ನಡಿಗೆ ಮೂಲಕ ಶಾಂತಿಯುತ ಹೋರಾಟ ನಡೆಸುತ್ತಿದ್ದ ದಲಿತ ಮುಖಂಡರನ್ನು ಶಿಡ್ಲಘಟ್ಟ ತಾಲೂಕಿನ ಗಡಿಭಾಗ ಎಚ್ ಕ್ರಾಸ್ನಲ್ಲಿ ಬಂಧಿಸಿ ಜಂಗಮಕೋಟೆ ಪೊಲೀಸ್ ಠಾಣೆಯಲ್ಲಿ ಇಟ್ಟುಕೊಂಡು ಅವಮಾನ ಮಾಡಿದ್ದಾರೆ. ಹೋರಾಟಗಾರರ ಹಕ್ಕು ಕಸಿದುಕೊಳ್ಳುವ ಪ್ರಯತ್ನ ನಡೆದಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆಯನ್ನು ಪಾಲಿಸಿ ಜಿಲ್ಲಾಡಳಿತ ಕಾನೂನು ಗಾಳಿಗೆ ತೂರಿದ್ದಾರೆ ಎಂದು ದೂರಿದ ಅವರು, ದಲಿತ ಮುಖಂಡರನ್ನು ಬಂಧಿಸುವ ಪೊಲೀಸ್ ಇಲಾಖೆ ಬೇಷರತ್ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಮುಖಂಡ ಬಿಸಿ ಕಿರಣ್ ಕುಮಾರ್, ಜೆಎನ್ ಪ್ರಕಾಶ್, ಬಶೆಟ್ಟಳ್ಳಿ ಮಂಜುನಾಥ್, ವೇಣುಗೋಪಾಲ್ ಮತ್ತಿತರರು ಉಪಸ್ಥಿತರಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಯಾವುದೇ ರೀತಿ ಅನಾವರಣ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಮೌಖಿಕವಾಗಿ ಅಥವಾ ಲಿಖಿತ ರೂಪದಲ್ಲೋ ಒಂದು ಅಂಬೇಡ್ಕರ್ ಅವರ ಆ ಪ್ರತಿಮೆಗೆ ಅಪಮಾನ ಮಾಡುವಂಥ ಮುಖಾಂತರ ಅಲ್ಲಿ ಒಂದು ಘಟನೆ ಪ್ರಾರಂಭವಾಗಿದ್ದು, ಈ ನಿಟ್ಟಿನಲ್ಲಿ ಅಲ್ಲಿನ ಎಲ್ಲ ಸಂಘಟನೆಗಳ ಮುಖಂಡರು ಸಹ ಅವರ ಒಂದು ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಒಕ್ಕೂರಿನಿಂದ ಪ್ರತಿಭಟನೆ ಕೂಡ ಮಾಡ್ತಾ ಬಂದಿರುವಂಥದ್ದು ಕೂಡ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಿರಬೇಕಾದ್ರೆ ಇಡೀ ಭಾರತ ದೇಶಕ್ಕೆ ಶ್ರೇಷ್ಠವಾದ ಸಂವಿಧಾನವನ್ನು ಅರ್ಪಿಸಿಕೊಟ್ಟಂತಹ ವಿಶ್ವ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತ್ಥಳಿಯ ಅನಾವರಣಕ್ಕೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅದಕ್ಕೆ ಅವಕಾಶ ಮಾಡಿಕೊಡದೆ ಅಪಮಾನವನ್ನು ಮಾಡ್ತಕ್ಕಂಥದ್ದು ವಿಚಾರದಲ್ಲೂ ಕೂಡ ನಾವು ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ವತಿಯಿಂದ ತೀವ್ರವಾಗಿ ಖಂಡಿಸುತ್ತಾ, ನಿನ್ನೆಯ ದಿನ ಚಿಂತಾಮಣಿಯಿಂದ ವಿಧಾನಸೌಧ ಚಲೋ ಒಂದು ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಪಾದಯಾತ್ರೆ ಕಾರ್ಯಕ್ರಮದ ಅಂಗವಾಗಿ ನಿನ್ನೆ ಪ್ರಾರಂಭವಾದ ಚಿಂತಾಮಣಿಯಿಂದ ಒಂದು ಪಾದಯಾತ್ರೆ ಬೆಂಗಳೂರು ಗಡಿ ಭಾಗದಲ್ಲಿರ್ತಕ್ಕಂಥ ಎಚ್ ಕ್ರಾಸ್ ಬಳಿ ಅಲ್ಲಿರ್ತಕ್ಕಂಥ ಸುಮಾರು ಒಂದು 60-65 ಜನ ಸಂಘಟನೆಗಳ ಮುಖಂಡರನ್ನ ಹಾಗೆ ಸಂಘಟನೆ ಮುಖ್ಯಸ್ಥರನ್ನ ಜಿಲ್ಲಾಡಳಿತ ಒಂದು ಮೌಖಿಕ ಆದೇಶದ ಮೇರೆಗೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಅವರ ಹೋರಾಟ ಮತ್ತು ಹಕ್ಕುಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ಇವತ್ತು ಜಿಲ್ಲಾಡಳಿತ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಿನ್ನೆಯ ಮಧ್ಯಾಹ್ನ ಸಮಯದಲ್ಲಿ ಸುಮಾರು 65 ಜನ ಮುಖಂಡರನ್ನ ಬಂಧಿಸಿ ಅವರೊಂದಿಗೆ ಅಮಾನ್ಯವಾಗಿ ನಡ್ಕೊಳ್ಳುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಏನು ಶಿಡ್ಲಘಟ್ಟದ ಒಂದು ವ್ಯಾಪ್ತಿಗೆ ಒಳಪಡುವ ಜಂಗಮಕೋಟೆ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಕೂಡಿ ಹಾಕುವಂಥ ಒಂದು ಪ್ರಯತ್ನ ಇವತ್ತು ಪೊಲೀಸ್ ಇಲಾಖೆ ಮುಖಾಂತರ ಜಿಲ್ಲಾಡಳಿತ ಇವತ್ತು ನಡೆದುಕೊಂಡು ಬಂದಿದೆ. ಏನಿವತ್ತು ಸಂವಿಧಾನ ಎಲ್ಲರೂ ಕೂಡ ಒಂದು ಮೂಲಭೂತ ಹಕ್ಕನ್ನು ಒದಗಿಸಿಕೊಟ್ಟಿದೆ. ಈ ಒಂದು ಪ್ರಶ್ನೆ ಮಾಡುವಂಥ ಅಧಿಕಾರ ಸಾರ್ವಜನಿಕರಿಗೂ ಕೂಡ ಒಂದು ಸರ್ಕಾರಕ್ಕೆ ವಿರುದ್ಧವಾಗಿರ್ಬೋದು ಅಥವಾ ಪರವಾಗಿರ್ಬೋದು, ಎಲ್ಲೋ ಒಂದು ಕಡೆ ಒಂದು ಆಡಳಿತದ ತಾಲೂಕು ಆಡಳಿತ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅವರ ಒಂದು ಕಾರ್ಯವೈಖರಿಗಳಲ್ಲಿ ಎಲ್ಲೋ ದಿಕ್ಕು ತಪ್ಪಿದಾಗ ಅದನ್ನು ಪ್ರಶ್ನೆ ಮಾಡುವಂಥ ಅಧಿಕಾರ ಇವತ್ತು ಎಲ್ಲರಿಗೂ ಕೂಡ ಜನಸಾಮಾನ್ಯರಿಗೆ ಇರ್ತಕ್ಕಂಥದ್ದು ಒಂದು ಸಂವಿಧಾನ ಒಂದು ನಮ್ಗೆ ಅವಕಾಶ ಮಾಡಿಕೊಂಡದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಮುಖಂಡರನ್ನ ಅದು ವೈಯಕ್ತಿಕವಾಗಿ ಅಂತೂ ಅಲ್ವೇ ಅಲ್ಲ, ರಾಜಕೀಯವಾಗಿ ನಮ್ಮದು ಅವಶ್ಯಕತೆಯೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಾಗಿ ಏನಾಗಿದೆ, ಇವತ್ತು ಸಾಮಾಜಿಕ ಸರ್ಕಾರಿ ಶಾಲೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಅಲ್ಲಿ ಏನು ಹಳೆ ಬಟ್ಟೆಗಳಿಂದ ಅದನ್ನು ಕಟ್ಟಿ ಹಾಕುವಂಥ ಮುಖಾಂತರ ಒಂದು ಅಪಮಾನ ಎಸಗಿರ್ತಕ್ಕಂಥದ್ದು ಇದು ತೀವ್ರವಾದ ಖಂಡನೀಯ ವಿಚಾರ ಅಂತ ಹೇಳ್ಬಿಟ್ಟು ನಾವು ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಖಂಡಿಸುತ್ತಾ, ಇವತ್ತೇನು ನಿನ್ನೆ ದಿನ ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅಂತ ನಾನು ಇವತ್ತು ಹೇಳಿಕೆ ಬಯಸಿದ್ದೇನೆ. ಕಾರಣ ಇಷ್ಟೇ, ಯಾವುದೇ ರೀತಿಯ ಮುನ್ಸೂಚನೆ ಇಲ್ಲದೆ ಈಗಾಗಲೇ ಸಂಬಂಧಪಟ್ಟ ಮುಖಂಡರು, ಸಂಬಂಧಪಟ್ಟ ಪೊಲೀಸ್ ಇಲಾಖೆ IGP ಕೂಡ ಅವರು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಿರುವಂಥ ವಿಚಾರನೆ. ಈಗಿದ್ರೂ ಕೂಡ ಪಾದಯಾತ್ರೆ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಮೊದಲು ಪ್ರಾರಂಭದ ಚಿಂತಾಮಣಿಯಿಂದ ಎಚ್ ಕ್ರಾಸ್ ಒಂದು ಬೆಂಗಳೂರು ಗಡಿ ಭಾಗದವರೆಗೂ ಅವಕಾಶ ಮಾಡಿಕೊಟ್ಟಿದ್ದು ಸರಿ ಅಷ್ಟೇ.
ನಂತರ ಅವರು ಏಕಾಏಕಿ ಇವತ್ತು ಯಾಕೆ ಈ ರೀತಿ ನಿರ್ಧಾರ ತಗೊಂಡು ಅವರನ್ನು ಬಂಧಿಸುವಂತ ಪ್ರಯತ್ನ ಮಾಡ್ತಾರೆ ಅನ್ನೋದು ಇವತ್ತೆಲ್ಲ ಒಂದ್ ಕಡೆ ನಮ್ಮನ್ನ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಒಂದು ಮಾತಿನ ಕಿಮ್ಮತ್ತಿಗೆ ಬೆಲೆ ಇದೆ ಅನ್ನೋದಾದ್ರೆ ಜಿಲ್ಲಾಡಳಿತ ಅಥವಾ ಪೊಲೀಸ್ ಇಲಾಖೆ ಕಾನೂನನ್ನ ಎಲ್ಲಿ ಅವರು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಗೆಲ್ಲರೂ ಕೂಡ ಎಲ್ಲ ಒಂದು ಕಾಡ್ತಾ ಇರ್ತಕ್ಕಂಥ ಒಂದು ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ಹೋರಾಟ ಮಾಡುವಂಥವ್ರನ್ನ ಹತ್ತಿಕ್ಕುವಂಥ ಪ್ರಯತ್ನ ಮಾಡೋದ್ರ ಜೊತೆಗೆ ಅವ್ರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ಳುವಂಥದ್ದು ಒಂದು ಕಡೆ ಆದರೆ ಇವತ್ತು ಜಿಲ್ಲಾಡಳಿತ ಯಾಕೆ ಈ ರೀತಿ ಮೀನಾಮೇಷ ಮಾಡ್ತಾ ಇದೆ, ಯಾಕೆ ಇದರಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಅದನ್ನು ಬಗೆಹರಿಸುವಂಥ ಪ್ರಯತ್ನ ಯಾಕೆ ಮಾಡಬಾರ್ದಾಗಿತ್ತು ಅನ್ನೋದು ಇವತ್ತು ನಾನು ನನ್ನ ಜಿಲ್ಲಾಡಳಿತಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದೇ ಏನಾಗಿದೆ ಈ ಭಾಗದಲ್ಲಿ ಅಂತಂದ್ರೆ ಸ್ವತಂತ್ರ ಬಂದು ನಮಗೆ 75 ವರ್ಷಗಳು ಕಳೆದರೂ ಕೂಡ ಇವತ್ತು ಹೋರಾಟ ಮಾಡುವಂಥದ್ದು ಅನಿವಾರ್ಯತೆ ನಾವು ಇದೀವಿ ಅನ್ನೋದಾದ್ರೆ ಅಲ್ಲಿಗೆ ನಮಗೆ ಇರ್ತಕ್ಕಂಥ ಒಂದು ಆಡಳಿತದ ಅಧಿಕಾರಿಗಳು ಅಥವಾ ಪೊಲೀಸ್ ಇಲಾಖೆಗಳು ಯಾಕೆ ಈ ರೀತಿ ಪದೇ ಪದೇ ಏನು ಮಟ್ಟ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ ಅನ್ನೋದನ್ನ ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಏನಿವತ್ತು ನೆನ್ನೆ ಘಟನೆ ನಡೆದಿದೆ, ಸಂಬಂಧಪಟ್ಟ ಚಿಂತಾಮಣಿ ವ್ಯಾಪ್ತಿಗೆ ಒಳಪಡುವಂಥ ಭಾಗದ ಮುಖಂಡರನ್ನ ಅನಾಮಧೇಯವಾಗಿ ಅವ್ರನ್ನ ಬಂಧಿಸುವಂಥದ್ದು ಇದು ತೀವ್ರವಾಗಿ ಕಡಾಖಂಡಿತವಾಗಿ ಅದನ್ನು ನಾವು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಇವತ್ತು ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ಈ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಕ್ಷಮೆಯಾಚನೆ ಮಾಡಬೇಕು. ಜೊತೆಗೆ ಅಲ್ಲಿ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅಪಮಾನ ಏನಾಗಿದೆ ಅದನ್ನು ಈ ಕೂಡಲೇ ತೆರವುಗೊಳಿಸಿ ಅದನ್ನ ಒಳ್ಳೆ ಏನು ಸಮಾಜಕ್ಕೆ ಅಂಬೇಡ್ಕರ್ ಅವರ ಸಿದ್ಧಾಂತಗಳು ಮತ್ತು ಆದರ್ಶಗಳನ್ನ ಸಂದೇಶ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಒಂದು ಭಾಗವಾಗಿ ಅವರು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗುತ್ತೆ ಅಂತ ಕೂಡ ಹೇಳ್ತಾ ಮಾನ್ಯ ಇದರಲ್ಲಿ ಏನಾದರೂ ನಿಮ್ಮ ವೈಯಕ್ತಿಕವಾಗಿ ಒಬ್ಬ ಮಂತ್ರಿಗಳ ಮಾತು ಅಥವಾ ಸಂಬಂಧಪಟ್ಟ ರಾಜಕಾರಣಿಗಳ ಮಾತು ನೀವು ಕೇಳೋದಾದ್ರೆ ದಯವಿಟ್ಟು ಈ ಜಿಲ್ಲೆಯಿಂದ ನೀವು ತೊಲಗಿ ಹೋಗಿ ಅನ್ನೋದನ್ನ ಇವತ್ತು ನಾವು ನಿಮಗೆ ಎಚ್ಚರಿಕೆ ಕೊಡುವ ಮುಖಾಂತರ ಈ ಒಂದು ವೇಳೆ ಇದೇ ರೀತಿ ನೀವು ಜನಪ್ರತಿನಿಧಿಗಳಿಗೋ ಅಥವಾ ಕಾನೂನನ್ನ ಕೈಗೆತ್ತಿಕೊಳ್ಳುವಂಥದ್ದು ಅಥವಾ ಹಕ್ಕುಗಳನ್ನು ಕಡಿಮೆಗೊಳಿಸುವಂಥದ್ದು ಅಥವಾ ಹೋರಾಟಗಾರರ ಹಕ್ಕುಗಳನ್ನು ಹತ್ತಿಕ್ಕುವಂಥ ಪ್ರಯತ್ನ ನೀವೇನಾದರೂ ಪದೇ ಪದೇ ನೀವು ಮಾಡೋದಾದ್ರೆ ದಯವಿಟ್ಟು ತಾವು ಜಿಲ್ಲೆಯಿಂದ ತೊಲಗುವಂಥ ಪ್ರಯತ್ನ ಆಗಲಿ. ಇಲ್ಲಾಂದ್ರೆ ನಾವು ಈ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಈ ಒಂದು ವಿಚಾರವಾಗಿ ಈಗಾಗಲೇ ರಾಜ್ಯ ಮಟ್ಟದ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಈಗಾಗಲೇ ಫ್ರೀಡಂ ಪಾರ್ಕಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಸೊ ಸರ್ಕಾರಕ್ಕೆ ಇವತ್ತು ಒಂದು ಮುಟ್ಟಿಸುವ ಮುಖಾಂತರ ಯಾರು ಈ ಒಂದು ಕುಮ್ಮಕ್ಕಲ್ಲಿ ಒಳಗಾಗಿದ್ದಾರೆ ಜಿಲ್ಲಾಡಳಿತದ ಅಧಿಕಾರಿಗಳು ಅಥವಾ ಪೊಲೀಸ್ ಒಳಗೊಂಡಂತೆ ಅವ್ರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಬೇಕು ಅಂತ ಬಿಟ್ಟು ಇವತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ವತಿಯಿಂದ ಅವರಿಗೆ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಟ್ಟ ಸಾಮಾಜಿಕ ಜಾಲತಾಣಗಳು ಕೂಡ ಆಗಾಗ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಶೋಷಿತ ಪರ, ದಲಿತ ಪರ, ನೊಂದವರ ಪರ, ಹಾಗೆಯೇ ಹಿಂದುಳಿದವರ ಪರ ಅಂತ ಹೇಳುವಂಥ ಸರ್ಕಾರ ಇವತ್ತು ಯಾಕೆ ಪದೇ ಪದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ರೀತಿ ಅಪಮಾನ ಮಾಡ್ತಿದೆ ಅನ್ನೋದನ್ನ ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. ಇತಿಹಾಸವನ್ನು ಮಾತಾಡಕ್ಕಂತ ಹೋದ್ರೆ ಇವತ್ತು ಈ ಒಂದು ಪಕ್ಷ ಅಂತ ನಾನು ಮಾತಾಡಲಿಕ್ಕೆ ಹೋಗಲ್ಲ. ಈಗ ಸಾಕಷ್ಟು ವರ್ಷಗಳ ಅಂಬೇಡ್ಕರ್ ಅವರ ಒಂದು ಭಾವನೆ, ಅವರ ಒಂದು ಆದರ್ಶಗಳಿಗೆ ಪದೇ ಪದೇ ಅಪಮಾನ ಮಾಡಿಕೊಂಡು ಬಂದಿರತಕ್ಕಂಥದ್ದು ಅದು ಜಗಜ್ಜಾಗೃತ ಆಗಿರತಕ್ಕಂಥ ವಿಚಾರ ಕೂಡ ತಮ್ಮೆಲ್ಲರಿಗೂ ಗೊತ್ತಿರುತ್ತೆ ವಿಚಾರ. ಇವತ್ತಿನ ಇಂಥ ಪರಿಸ್ಥಿತಿಯಲ್ಲಿ ಇಂಥ ಕಂಪ್ಯೂಟರ್ ಯುಗದಲ್ಲೂ ಕೂಡ ಮತ್ತೊಮ್ಮೆ ಈ ರೀತಿ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಆಗ್ತಾ ಇದೆ ಅನ್ನೋದಾದ್ರೆ ಇದು ನಾವು ಸರ್ಕಾರನ ಯಾವ ರೀತಿ ಪರ ನಾವು ವಿರೋಧ ಅನ್ನೋದನ್ನ ಅವರೇ ತೀರ್ಮಾನ ಮಾಡ್ಕೋಬೇಕು ಅಂತ ನಾನು ಅವ್ರಿಗೆ ಹೇಳಿಕೆ ಬಯಸ್ತಾ ಮಾನ್ಯ ಗೃಹ ಮಂತ್ರಿಗಳು ಈ ಕೂಡಲೇ ಈ ಒಂದು ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸ್ಕೋಬೇಕು. ಇಲ್ಲಿ ಏನು ನಿನ್ನೆ ಆಗಿದ್ದ ಘಟನೆಯನ್ನ ಪರಿಶೀಲನೆ ಮಾಡಬೇಕು. ಮತ್ತೆ ಅದೇ ರೀತಿಯಾಗಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಈ ಕೂಡಲೇ ಅನಾವರಣ ಮಾಡಲಿಕ್ಕೆ ಮಾನ್ಯ ಸರ್ಕಾರ ಮುಂದಾಗಬೇಕು. ಇಲ್ಲಿನ ಬಲಾಢ್ಯ ರಾಜಕಾರಣಿಗಳ ಒಂದು ಕೈ ಚಳಕ ಇರೋದ್ರಿಂದ ಇಲ್ಲಿ ಎಲ್ಲೂ ಕೂಡ ಜಿಲ್ಲಾಡಳಿತ ಒಂದು ಕಾನೂನನ್ನ ಪಾಲನೆ ಮಾಡೋದು ಅದು ಎಲ್ಲಿ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ದಯವಿಟ್ಟು ಇದು ರಾಜ್ಯ ಸರ್ಕಾರ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಹಾಗೆ ಗೃಹ ಮಂತ್ರಿಗಳು ಈ ಒಂದು ಅಂಬೇಡ್ಕರ್ ಚಿಂತಾಮಣಿಯಲ್ಲಿ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಒಂದು ಅಪಮಾನ ಒಂದು ಘಟನೆ ವಿಚಾರವಾಗಿ ಅವರು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಕೂಡಲೇ ಅದನ್ನ ಅನಾವರಣಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮುಂದಾಗಬೇಕು ಅಂತ ಹೇಳ್ತಾ ನಾನು ಮತ್ತೆ ಮಾಧ್ಯಮ ಮತ್ತು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆ ತೀವ್ರವಾಗಿ ಖಂಡಿಸ್ತಾ ಇದ್ದೇನೆ. ಈ ಕೂಡಲೇ ಸಂಬಂಧಪಟ್ಟ ಯಾರು ನಿನ್ನೆ ಮುಖಂಡರ ಮೇಲೆ ಆ ರೀತಿ ಅಮಾನುಷವಾಗಿ ನಡ್ಕೊಂಡಿದ್ದಾರೆ ಇದು ಈ ಕೂಡಲೇ ಕ್ಷಮೆಯಾಚನೆ ಮಾಡುವಂಥ ಮುಖಾಂತರ ಸಮಾಜಕ್ಕೆ ಸಂದೇಶ ಕೊಡಬೇಕು ಅಂತ ಹೇಳ್ತಾ ಈ ಒಂದು ವಿಚಾರವಾಗಿ ಈಗಾಗಲೇ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಎಲ್ಲ ಪ್ರಯತ್ನಗಳು ಕೂಡ ನಡೀತಾ ಇದೆ ಅಂತ ಹೇಳಿಕ್ಕೆ ಬಯಸ್ತಾರೆ.